ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ ಶ್ರೀಮಂತನ ಹತ್ರ ಬಂದು, ಶ್ರೀಮಂತಪ್ಪ ಯಾಕೆ ಇಲ್ಲಿ ನಿಂತಿದ್ಯಾ ಅಂತಾಳೆ. ಮಗಳೇ, ಆ ಹುಡುಗಿ ನನ್ನ ನೋಡಿ ನಗ್ತಿದೆ ಅಂತ ನಾಚ್ಕೋತಾನೆ ಶ್ರೀಮಂತ. ಭಾರ್ಗವಿ ತಾರ ಕಡೆ ನೋಡಿ, ಹೌದು ನಿಮ್ಮನ್ನು ನೋಡಿ ನಗ್ತಿದ್ದಾಳೆ ಅಂತಾಳೆ. ನನಗೆ ನಾಚಿಕೆ ಆಗ್ತಿದೆ, ವಂದನ ಅಂತೂ ಸಿಗಲಿಲ್ಲ, ಸಿಕ್ಕವರನ್ನು ಹೇಗೆ ಬಿಡಲಿ, ಏನು ಮಾಡೋದು ಈಗ ಅಂತಾನೆ ಶ್ರೀಮಂತ. ನಿಮ್ಮ ಮಾತಿನ ಮನಸ್ಸನ್ನು ಧೈರ್ಯವಾಗಿ ಹೇಳಿ ಹೋಗಿ ಅಂತಾಳೆ ಭಾರ್ಗವಿ. ಸರಿ ಹೋಗ್ತೀನಿ ಅನ್ನುವಾಗ, ತಗೊಳ್ಳಿ ಈ ಲೆಟ್ರನ್ನು ಕೊಡಿ ಅಂತಾಳೆ ಭಾರ್ಗವಿ. ಖಾಲಿ ಹಾಳೆ ಕೊಟ್ಟಿದ್ಯಾ ಅಂತಾನೆ ಶ್ರೀಮಂತ. ಖಾಲಿ ಹಾಳೆಗಿಂತ ಒಳ್ಳೆ ಕಾವ್ಯ ಇಲ್ಲ ಶ್ರೀಮಂತಪ್ಪ, ನಮ್ಮ ವೆಂಕಟಕವಿ ಹೇಳಿಲ್ವಾ, ಇವಾಗ ನೀವೇ ಇದನ್ನು ನೋಡಿ ಕನ್ಫ್ಯೂಸ್ ಆದ್ರಿ, ಈಗ ಇದನ್ನು ನೀವು ಅವಳಿಗೆ ಕೊಟ್ಟರೆ ಅವಳು ಕನ್ಫ್ಯೂಸ್ ಆಗಿ ಬಿಡ್ತಾಳೆ, ಅವಳು ಕನ್ಫ್ಯೂಸ್ ಆಗಿರೋ ಟೈಮಲ್ಲಿ ನೀವು ನಿಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಂಡ್ಬಿಡಿ ಅಂತಾಳೆ ಭಾರ್ಗವಿ. ಈಗಲೇ ಹೋಗ್ಕೊಡ್ತೀನಿ ಅಂತ ಶ್ರೀಮಂತ ಹಾಡು ಹೇಳ್ತಾ ಬಂದು ಆ ಹುಡುಗಿಗೆ ಲೆಟ್ರನ್ನು ಕೊಡ್ತಾನೆ. ಆದರೆ ಆ ಲೆಟ್ರ್ ತಗೊಂಡು ತಾರ ಅಲ್ಲಿಂದ ಓಡಿ ಹೋಗ್ತಾಳೆ. ಏಯ್ ಅಂತಾನೆ ಶ್ರೀಮಂತ. ಏನಾಯ್ತು ಶ್ರೀಮಂತಪ್ಪ ಅಂತಾಳೆ ಭಾರ್ಗವಿ. ಲೆಟ್ರ್ ತಗೊಂಡು ಓಡಿ ಹೋದ್ಲು ಅಂತಾನೆ ಶ್ರೀಮಂತ. ಲೆಟರ್ಗೆ ರಿಪ್ಲೈ ಕೊಡೋದಕ್ಕೆ ಓಡಿ ಹೋಗಿರಬೇಕು ಅಂತಾಳೆ ಭಾರ್ಗವಿ. ಹೌದಾ, ಕಾಯೋದ್ರಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತ ಹೋಗ್ತಾನೆ ಶ್ರೀಮಂತ. ಆಗ ಫೋನ್ ತಗೋತಾಳೆ ಭಾರ್ಗವಿ. ಈಚೆ ಆ್ಯಂಕರ್ ಶಕ್ತಿ ಪ್ರಸಾದನ್ನು ವೆಲ್ಕಮ್ ಮಾಡ್ತಾಳೆ. ಈಚೆ ತಾರಾ ಲೆಟರ್ಗೆ ಬ್ಯಾಟ್ರಿ ಹಿಡಿದು ನೋಡಿ, ಏನು ಇಷ್ಟೊಂದು ನಂಬರ್ ಇದೆ, ಬ್ಯಾಂಕ್ ಅಕೌಂಟ್ ನಂಬರ್ ಅಂತಾಳೆ. ಆಗ ಭಾರ್ಗವಿ ಅವಳಿಗೆ ಫೋನ್ ಮಾಡಿ, ನಾವು ಕಾಪಾಡಿದ್ವಲ್ವ ಆ ಮಕ್ಕಳು ನಮ್ಮ ನವಮಿ ಟ್ರಸ್ಟಲ್ಲಿ ಇದ್ದವರು, ಅಲ್ಲಿರೋ ರೆಕಾರ್ಡ್ಸನ್ನು ನೋಡಿದಾಗ ಗಂಗೋ ಅನ್ನೋ ಹೆಸರಿಂದ ಫಂಡ್ಸ್ ಬರ್ತಾ ಇರೋದು ಗೊತ್ತಾಯಿತು, ಬೇರೆ ದೇಶದಿಂದ ತಾರ ಅಂತಾಳೆ ಭಾರ್ಗವಿ. ಅಂದರೆ ಬೇರೆ ದೇಶದಲ್ಲಿ ಕೂತು ನಮ್ಮ ದೇಶದಲ್ಲಿ ಆಪ್ರೇಷನ್ ನಡೆಸ್ತಿದ್ದಾರಾ ಅಂತಾಳೆ ತಾರ. ನಾನು ಹುಡುಕ್ತಾ ಇರೋ ಗಂಗಾನ ಒಬ್ಬರು ಡೈರೆಕ್ಟಾಗಿ ನೋಡಿಲ್ಲ, ಆದರೆ ಕೋಟಿಗಟ್ಟಲೆ ಡೊನೇಷನ್ ಮಾತ್ರ ಬರ್ತಿದೆ ಅಂತಾಳೆ ಭಾರ್ಗವಿ. ಅಂದರೆ ಡೊನೇಷನ್ ಹೆಸರಲ್ಲಿ ಬ್ಲ್ಯಾಕ್ ಮನಿ ಟ್ರಾನ್ಸ್ಫರ್ ಆಗ್ತಿದೆಯಾ ಅಂತಾಯಿತು ಅಂತಾಳೆ ತಾರ. ಅದು ಆ ಅಕೌಂಟ್ ನಂಬರ್ಗೆ. ತಾರ, ಆದಷ್ಟು ಬೇಗ ಅಕೌಂಟ್ ನಂಬರ್ನ ಹುಡುಕ್ತೀರಾ ಅಂತಾಳೆ ಭಾರ್ಗವಿ. ಓಕೆ, ಒಳ್ಳೆ ಕ್ಲೂನ ಕೊಟ್ಟಿದ್ದೀರಾ, ಈ ಸಲ ಗಂಗಾ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತಾಳೆ ತಾರ. ಮಿಸ್ ಆಗಲೂಬಾರ್ದು ಅಂತಾಳೆ ಭಾರ್ಗವಿ. ಈಚೆ ಆ್ಯಂಕರ್, ಸರ್ ನೀವು ನಮ್ಮ ಕೆಫೆಗೆ ಬಂದಿದ್ದು ತುಂಬ ಖುಷಿಯಾಯಿತು, ನಮಗೋಸ್ಕರ 2 ಮಾತಾಡ್ಬೋದಾ ಅಂತಾರೆ. ಖಂಡಿತ ಅಂತ ಶಕ್ತಿ, ಇವತ್ತು ನನಗೆ ತುಂಬ ಖುಷಿಯಾಗ್ತಿದೆ, ಯಾಕಂದರೆ ಇಡೀ ರಾಜ್ಯವೇ ಹುಡುಕ್ತಾ ಇರೋ ಸ್ಪೆಷಲ್ ವ್ಯಕ್ತಿ ಇಲ್ಲಿಗೆ ಬರ್ತಿದ್ದಾರೆ ಅಂತ ಗೊತ್ತಾಯಿತು, ಅವರನ್ನೆಲ್ಲ ನಿಮಗೆ ಪರಿಚಯ ಮಾಡಿಸೋಣ ಅಂತ ಇಲ್ಲಿಗೆ ಬಂದೆ ಅಂತಾರೆ ಶಕ್ತಿ. ಮಗಳೇ, ಈ ವಯ್ಯ ಶಕ್ತಿ ಪ್ರಸಾದ್ ಇಲ್ಲೇನು ಮಾಡ್ತಿದ್ದಾನೆ ಅಂತಾನೆ ಶ್ರೀಮಂತ. ರಾಜಕಾರಣಿ ಅಲ್ವಾ, ದಿನಕ್ಕೊಂದು ಕ್ಷಣಕ್ಕೊಂದು ಬಣ್ಣ ಬದಲಾಯಿಸ್ತಿರ್ತಾರೆ, ಎಲ್ಲೋ ಏನೋ ಮಾಡೋಕ್ಕೂ ಬಂದಿದ್ದಾರೆ ಅಂತಾಳೆ ಭಾರ್ಗವಿ. ಈಚೆ ಶಕ್ತಿ, ಇತ್ತೀಚೆಗೆ ನ್ಯೂಸಲ್ಲಿ ಕಾಳಿ ಅನ್ನೋ ಹೆಸರು ತುಂಬ ಫೇಮಸ್, ಅದೆಷ್ಟೋ ಜನ ಪುಟ್ಟ ಮಕ್ಕಳನ್ನು ಕಾಪಾಡಿ ಮನೆ ಮಾತಾಗಿದ್ದಾರೆ, ಆದರೆ ನಾವ್ಯಾರೂ ಅವಳನ್ನು ನೋಡಿಲ್ಲ, ಇವತ್ತು ನಮ್ಮೆಲ್ಲರಿಗೂ ಅವಳ ಮುಖ ನೋಡೋ ಅವಕಾಶ ಸಿಗುತ್ತೆ ಅಂತಾರೆ ಶಕ್ತಿ. ಮಗಳೇ, ಕಾಳಿ ಇಲ್ಲಿಗೆ ಬರ್ತಿದ್ದಾಳಂತೆ, ನಿನಗೇನು ಆಶ್ಚರ್ಯ ಆಗ್ತಿಲ್ವಾ, ಆ ಕಾಳಿ ಹತ್ರ ನಾನು ಮಾತಾಡ್ತೀನಿ ಮಗಳೇ, ನಿಮ್ಮ ಜೊತೆಗೆ ನಮ್ಮ ಭಾರ್ಗವಿನ ಕರ್ಕೊಳ್ಳಿ, ಅವಳು ಸಾಥ್ ಕೊಡ್ತಾಳೆ ಅಂತ ಹೇಳ್ತೀನಿ, ಯಾಕೆ ಮಗಳೇ ಹಾಗೆ ನೋಡ್ತಿದ್ಯಾ, ನಿನಗೂ ಶಕ್ತಿ ಇಲ್ವಾ, ಯುಕ್ತಿ ಇಲ್ವಾ ಅಂತಾನೆ ಶ್ರೀಮಂತ. ಈಚೆ ಶಕ್ತಿ, ಆ ಕಾಳಿ ಯಾರು ಅಂತ ನಿಮಗೆಲ್ಲ ಗೊತ್ತಾಗಬೇಕಾ ಅಂತಾರೆ. ಶಾಕ್ನಿಂದ ಭಾರ್ಗವಿ ನೋಡ್ತಾಳೆ. ಮಗಳೇ, ಈ ವಯ್ಯ ತುಂಬ ಸಸ್ಪೆನ್ಸ್ ಮಾಡ್ತಿದ್ದಾನೆ, ಯಾರಿರ್ಬೋದು ಮಗಳೇ ಅಂತಾನೆ ಶ್ರೀಮಂತ. ಆಗ ಭಾರ್ಗವಿ ಅಲ್ಲಿಂದ ಹೋಗಕ್ಕೆ ನೋಡ್ತಾಳೆ. ಮಗಳೇ, ಎಲ್ಲಿ ಹೋಗ್ತಿದ್ಯಾ, ಕಾಳಿನ ಮಾತಾಡ್ಸ್ಕೊಂಡು ಹೋಗೋಣ ಇರು ಅಂತಾನೆ ಶ್ರೀಮಂತ. ನೀವು ಮಾತಾಡ್ಸ್ಕೊಂಡು ಬನ್ನಿ, ನನಗೆ ಬೇರೆ ಕೆಲಸ ಇದೆ ಅಂತಾಳೆ ಭಾರ್ಗವಿ. ಮಗಳೇ, ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಹೋಗ್ತೀವಿ ಅಂತಾನೆ ಶ್ರೀಮಂತ. ನಮ್ಮ ಸಮಾಜನ ರಕ್ಷಿಸ್ತಾ ಇರೋ, ನಮ್ಮ ಜನಗಳನ್ನೆಲ್ಲ ಕಾಪಾಡ್ತಾ ಇರೋ ಕಾಳಿ ಬೇರೆ ಯಾರೂ ಅಲ್ಲ ಅಂತ ಶಕ್ತಿ ಭಾರ್ಗವಿ ಕಡೆನೇ ಕೈ ತೋರಿಸ್ತಾನೆ. ಆಗ ಭಾರ್ಗವಿ ಶಾಕ್ನಿಂದ ನೋಡ್ತಾಳೆ. ಮಗಳೇ, ಕಾಳಿ ನೀನಾ ಅಂತಾನೆ ಶ್ರೀಮಂತ. ಆಗ ಆ್ಯಂಕರ್ ಬಂದು, ಸರ್ ಅವ್ರು ಕಾಳಿ ಅಂತಾಳೆ. ಹೌದು ಅಮ್ಮ, ಅವರೆಲ್ಲ ಹೆಣ್ಮಕ್ಳಿದಾರಲ್ಲ ಅವರೆಲ್ಲ ಕಾಳಿ, ಅವರು ಅಷ್ಟೇ ಅಲ್ಲ, ನೀವು ಕಾಳಿನೇ, ಇಲ್ಲಿರೋ ಹೆಣ್ಮಕ್ಳೆಲ್ಲ ಕಾಳಿನೇ, ಇಲ್ಲಿ ಕಾಳಿ ಇದ್ದಾನೆ ಅಂದ ತಕ್ಷಣ ಅವನ್ನ ನೋಡೋಕ್ಕೆ ಎಷ್ಟು ಉತ್ಸಾಹ ತೋರಿಸ್ತಿದ್ರಿ ಅಲ್ವಾ, ಯಾಕೆ ಪ್ರತಿ ಸಲನೂ ನಿಮ್ಮನ್ನು ನಮ್ಮ ಮಕ್ಕಳನ್ನ ಕಾಪಾಡೋಕ್ಕೆ ಕಾಳಿನೇ ಬರಬೇಕಾ ಹೇಳಿ, ನಮ್ಮ ಮುಂದೆನೇ ಇದ್ದಾಳೆ, ಅವಳನ್ನು ಗುರುತಿಸೋದ್ರಲ್ಲಿ ನಾವು ಸೋತಿದ್ದೀವಿ, ಇಲ್ಲಿರೋ ಎಲ್ಲ ಹೆಣ್ಮಕ್ಳು ನಂದೊಂದು ವಿನಂತಿ, ಗಂಡ ಸರಿ ಇಲ್ಲ ಅಂದರೆ ಗಂಡನ ಸಮಾಜ ಸರಿ ಇರಲಿ ಅಂದರೆ ಸಮಾಜ ತಿದ್ದಿ ಬುದ್ಧಿ ಹೇಳಬೇಕು ಅಂತಾರೆ ಶಕ್ತಿ. ಎಂತ ಮಾತಾಡಿದ್ರಿ ಸರ್, ಇವ್ರ ಬಗ್ಗೆ ಇಲ್ಲಿರೋ ಹೆಣ್ಣು ಯಾರಾದರೂ ಮಾತಾಡಬೇಕು, ಯಾರು ಮಾತಾಡ್ತೀರಾ ಅಂತಾರೆ ಆ್ಯಂಕರ್. ನಾನೇ ಮಾತಾಡ್ತೀನಿ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾಯಿರೋ, ಪುಟ್ಟ ಮಕ್ಕಳನ್ನ ತೊಂದರೆ ಆಗ್ತಾಯಿದ್ರು, ಅದರ ಮೇಲೆ ಚೂರು ತಲೆ ಕೆಡಿಸ್ಕೊಳ್ಳದೆ ಸಮಾಜ ಸೇವೆ ಮಾಡ್ತೀನಿ ಅಂತ ಮುಖವಾಡ ಹಾಕ್ಕೊಂಡಿದ್ರು, ಅಂಥವ್ರು ಇರಬೇಕಾದ್ರೆ ಸಮಾಜನ ಕಾಪಾಡೋಕ್ಕೆ ಕಾಳಿ ಅಂಥವಳು ಬರಲೇಬೇಕಲ್ವಾ ಅಂತಾಳೆ ಭಾರ್ಗವಿ. ಈಚೆ ಭಾರ್ಗವಿ ಪವಿತ್ರನ ಕರ್ಕೊಂಡು ಬರುವಾಗ ಶಕ್ತಿ ಮುಂದೆ ಬಂದು, ನಮಸ್ಕಾರ ಕಾಳಿ ಮೇಡಮ್ ಅಂತಾನೆ.
ಯಾರು ಕಾಳಿ? ನಾನು ಪವಿತ್ರ. ಇವರು ಭಾರ್ಗವಿ. ಇಲ್ಲಿ ಕಾಳಿ ಎಲ್ಲಿದ್ದಾರೆ ಅಂತಾಳೆ ಪವಿತ್ರ. ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಮೇಡಮ್. ಇಲ್ಲಿ ಕಾಳಿ ಯಾಕೆ ಹೇಳಿ? ನಿಮಗೆ ಕಷ್ಟ ಆಗ್ತಿದ್ದ ಹಾಗೆ ಎಂಟ್ರಿ ಕೊಟ್ರಲ್ಲ, ಅದಕ್ಕೆ ಕಾಳಿ ಅಂದೆ. ಕಾಳಿ ಅಂದರೆ ಸುಮ್ಮನೆ ಅಂದ್ಕೊಂಡ್ರಾ? ಎಲ್ಲಿ ಮೋಸ ಇರುತ್ತೋ ಅಲ್ಲೆಲ್ಲ ಕಾಳಿ ಇರ್ತಾರೆ ಅಲ್ವಾ ಮೇಡಮ್ ಅಂತಾನೆ ಶಕ್ತಿ. ನೀವೇನು ಮಾತಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಅಂತಾಳೆ ಭಾರ್ಗವಿ. ನನಗೂ ಮೊದಲು ಅರ್ಥ ಆಗ್ತಿರ್ಲಿಲ್ಲ, ಈಗೀಗ ಅರ್ಥ ಆಗ್ತಿದೆ. ನನಗೆಲ್ಲ ಹೆಣ್ಮಕ್ಳನ್ನು ಕಾಳಿನೇ ಕಾಣಿಸ್ತಾ ಇದೆ. ಕಾಳಿಯರು ಎಲ್ಲ ಅರ್ಥ ಮಾಡಿಸ್ತಾಳೆ ಅಂತಾರೆ ಶಕ್ತಿ. ಅರ್ಥ ಆಯ್ತಾ? ಮತ್ತ್ಯಾಕೆ ಇಲ್ಲೇ ಇದ್ದೀರಾ? ಭಾರ್ಗವಿ, ಇವ್ರು ಯಾರು? ನೀವು ಯಾಕೆ ಲೇಡೀಸ್ ವಾಶ್ರೂಮ್ ಕಡೆಯಿಂದ ಬರ್ತಿದ್ದೀರಾ? ದಾರಿ ತಪ್ಪಿ ಬಂದುಬಿಟ್ರಾ ಅಂತ ಪವಿತ್ರ ಒಲಿತಾ ಹೇಳ್ತಾಳೆ. ಇಲ್ಲ, ದಾರಿ ತಪ್ಪಿದ್ದೆ, ಈಗ ಸರಿದಾರಿಗೆ ಬರ್ತಿದ್ದೀನಿ ಅಲ್ವಾ ಕಾಳಿ ಮೇಡಮ್ ಅಂತಾನೆ ಶಕ್ತಿ. ನಿಮ್ಮನ್ನು ಸರಿದಾರಿಗೆ ತರೋಕ್ಕೆ ಕಾಳಿ ಮೇಡಮ್ ಬೇಕಾಗಿಲ್ಲ, ಭಾರ್ಗವಿ ಸಾಕು, ಬನ್ನಿ ಅಂತ ಪವಿತ್ರನ ಕರ್ಕೊಂಡು ಹೋಗ್ತಾಳೆ ಭಾರ್ಗವಿ. ಪವಿತ್ರ ಮಾತಾಡುವಾಗ ಇಬ್ಬರು ವ್ಯಕ್ತಿ ಅಂದರೆ ಒಬ್ಬರೇ. ನಾನು ತಪ್ಪು ಮಾಡಿಲ್ಲ, ಕೊಲೆ ಮಾಡಿಲ್ಲ ಅಂತಾಳೆ. ಆಗ ಭಾರ್ಗವಿಗೆ ಗಾಯತ್ರಿ ದೇವಿ ನೆನಪಾಗಿ, ಅವಳು ತಪ್ಪು ಮಾಡಿದಾಳೆ, ಕೊಲೆನೂ ಮಾಡಿದಾಳೆ. ನೀವು ನನ್ನ ಕಣ್ಣು ತೆರೆಸಿದ್ರಿ, ಅವಳು ಹೆಣ್ಣು ಅಂತ ಅವಳ ನಾಟಕನೆಲ್ಲ ನಂಬಿಟ್ಟೆ. ಅವಳು ಹಾಕಿದ ಮುಖವಾಡನ ಹಿಂದೆ ಇರೋ ಗಂಗಾ ಮುಖ ನನಗೆ ಕಾಣಿಸ್ಲೇ ಇಲ್ಲ. ಎಲ್ಲ ವಿಷಯನೂ ಎಷ್ಟು ಸುಲಭವಾಗಿ ಅರ್ಥ ಮಾಡಿಸ್ಬಿಡ್ರಿ ಅಂತ ಪವಿತ್ರ. ಥ್ಯಾಂಕ್ ಯು ಸೋ ಮಚ್ ಅಂತ ಅಂತಾಳೆ ಭಾರ್ಗವಿ. ಈಚೆ ಭಾರ್ಗವಿ ಅರ್ಜುನ್ ಹತ್ರ ಬಂದು, ಪಾರ್ಥ ಇಮಿಡಿಯೇಟಾಗಿ ಮನೆಗೆ ಹೋಗಬೇಕು ಅಂತಾಳೆ. ಅಲ್ಲ, ನಿಮಗೆ ಇಂಪಾರ್ಟೆಂಟ್ ಕೆಲಸ ಇದ್ದರೆ ನಾನು ಯಾಕೆ ಹೊರಡಬೇಕು ಅಂತಾನೆ ಅರ್ಜುನ್. ಬನ್ನಿ ಅನ್ನಲ್ಲ, ಏನೋ ಒಂದು ಮುಖ್ಯವಾದ ಕೆಲಸ ಇದೆ ಅಂತಾಳೆ ಭಾರ್ಗವಿ. ನೀವು ಹೋಗಿ, ನಿಮ್ಮ ಮುಖ್ಯವಾದ ಕೆಲಸ ಮಾಡೋದಕ್ಕೆ ನಾನು ಯಾಕೆ? ಹೇಗಿದ್ರು ನಿಮ್ಮ ಕೆಲಸನ, ಊರವ್ರ ಕೆಲಸನ, ಬೇರೆಯವ್ರ ಕೆಲಸನ ನೀವೇ ಮಾಡ್ತಿರಲ್ಲ ಅಂತಾನೆ ಅರ್ಜುನ್. ಯಾಕೆ ಏನೇ ಮಾತಾಡಿದ್ರು ತಪ್ಪಾಗಿ ತಿಳ್ಕೊತೀರಾ ಅಂತಾಳೆ ಭಾರ್ಗವಿ. ಸರಿಯಾಗಿ ತಿಳ್ಕೊಂಡಿದ್ದೀನಲ್ಲ, ಉಲ್ಟಾ ಹೊಡೆದಿದೆ. ಇವಾಗ ಸ್ಟ್ರೈಟಾಗಿ ಯೋಚನೆ ಮಾಡೋಕ್ಕೆ ಬರಲ್ಲ. ಇಲ್ಲಿಗೆ ಬಂದಿರೋದು ಆರಾಮಾಗಿರೋಕ್ಕೆ. ಇಲ್ಲಿ ಅರ್ಜೆಂಟೇ ನಿಮಗೆ ಸಮಾಧಾನವಾಗಿರೋದು, ಸುಮ್ಮನೆ ಇರೋದು ಅಂದ್ರೇ ಗೊತ್ತಿಲ್ಲ. ಯಾವಾಗಲೂ ಏನಾದರೂ ಒಂದು ಮಾಡ್ತಾನೇ ಇರಬೇಕಾ? ಓ ಮೈ ಗಾಡ್, ನಿಜವಾಗ್ಲೂ ನಿಮ್ಗೇನು ಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಅಂತಾನೆ ಅರ್ಜುನ್. ಆಗ ಸಾಂಗನ್ನು ಕೇಳ್ತಾ ಶ್ರೀಮಂತಪ್ಪ ಅಲ್ಲಿಗೆ ಬರ್ತಾನೆ. ಅರ್ಜುನ್ ಅಳಿಯ, ಮಗಳೇ, ಪಾರ್ಟಿ ಈಗ ತಾನೇ ಶುರುವಾಗಿದೆ, ಎಂಜಾಯ್ ಮಾಡಬೇಕು ಅಂತಾನೆ ಶ್ರೀಮಂತ. ಅದು ಹಾಗಲ್ಲ ಮನೇಲಿ ಅಂತಾಳೆ ಭಾರ್ಗವಿ. ನಾವಿಬ್ಬರು ನಿಮ್ಮ ಕೆಲಸಕ್ಕೆ ಹೆಲ್ಪ್ ಮಾಡ್ತೀವಿ ಅಂತಾನೆ ಶ್ರೀಮಂತ. ಭಾರ್ಗವಿ, ನಿಮಗೆ ಹೊರಡಬೇಕು ಅಂತಿದ್ರೆ ಹೊರಡಿ. ಇವತ್ತು ನಾನು ಮಾತ್ರ ನನ್ನ ಹೆಂಡತಿ ಜೊತೆ ಮಾತಾಡಬೇಕು, ಕೆಲವು ವಿಷಯಗಳನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತಾನೆ ಬಂದಿದ್ದು. ಬಟ್ ನಿಮಗೆ ಇಷ್ಟ ಬಂದ ಹಾಗೆ ಮಾಡಿ ಅಂತಾನೆ ಅರ್ಜುನ್. ಆಗ ಅವರನ್ನು ದೂರದಿಂದ ಶಕ್ತಿ ನೋಡಿ, ಇಷ್ಟಾದರೂ ಭಾರ್ಗವಿ ಅರ್ಜುನ್ ಜೊತೆಲೇ ನಿಂತು ಮಾತಾಡ್ತಿದ್ದೀರಲ್ಲ, ಅದಕ್ಕೆ ಎಷ್ಟೇ ಕಷ್ಟ ಬಂದರೂ ಹೊಂದ್ಕೊಂಡು ಹೋಗ್ತಿರ್ತಾರೆ. ಬೆಂಕಿ ಹಚ್ಚಿದ್ದು ಸಾಕಾಗಿಲ್ಲ, ಈಗ ಇನ್ನೊಂದು ಕಡೆ ಬೆಂಕಿ ಹಚ್ಚೋ ಸಮಯ ಬಂದಿದೆ ಅಂತಾರೆ. ಈಚೆ ಭಾರ್ಗವಿ JP ಹತ್ರ ಬಂದು, ದಿ ಗ್ರೇಟ್ ಅಡ್ವೊಕೇಟ್ JP ಪಾಟೀಲ್, ಸೋಲೇ ಇಲ್ಲದೆ ಇರೋದು ಅಂತ ಹೆಸರು ಮಾಡಿರೋರು, ನಿಮಗೆ ಈ ತರಹ ಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮಾವ. ಅದು ನಿಮ್ಮ ಮೇಲೆ ಕೇಸ್ ಹಾಕೋ ಧೈರ್ಯ ಮಾಡ್ತಾರಲ್ಲ ಅಂತಾಳೆ ಭಾರ್ಗವಿ. ಗಾಯತ್ರಿ ಬಗ್ಗೆ ನನಗೆ ಗೊತ್ತು, ಅವಳು ತುಂಬ ಚಾಲಕಿ. ಭಾರ್ಗವಿ ಹೆಸರೇ ಇಲ್ಲಿ ನಮಗೆ ಅಮರ್ಸೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತಾನೆ JP. ಏನೋಪ್ಪ, ನೀವಿಬ್ಬರು ಅವಳನ್ನು ನಂಬ್ಕೊಂಡು ಮೋಸ ಹೋಗ್ತಿದ್ದೀರಾ. ಅಲ್ಲ ಮಾವ, ಕೇಸ್ ಹಾಕಿರೋದ್ರ ಬಗ್ಗೆ ಸ್ವಲ್ಪನೂ ಗಮನ ಇಲ್ಲ. ಅವನಿಗೆ ಪಾರ್ಟಿಗೆ ಹೋಗಿದ್ದಾಳೆ, ಅವಳನ್ನು ನಂಬ್ತಾ ಇದ್ದೀರಲ್ಲ ನೀವು. ಭಾರ್ಗವಿ ನಮ್ಮ ಕಡೆ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತಾಳೆ ಬೃಂದಾ. ಆಗ JPಗೆ ಕಾಲ್ ಬರುತ್ತೆ. ಅವರು ಈಚೆ ಬರ್ತಾರೆ. ಏನು JP, ವಾಯ್ಸ್ ಕಟ್ಟಾಗಿ ಹೋಗಿದೆ. 100ರ ಕೇಸ್ ವಾದ ಮೇಲೇ ಕೇಸ್ ಬಿದ್ದಾಗ ಹೇಗಾಗುತ್ತೆ ಅಲ್ವಾ ಅಂತ ಶಕ್ತಿ ನಿನ್ನ ಜೊತೆ ಆರ್ಗ್ಯೂ ಮಾಡೋ ಸ್ಥಿತಿಲಿ ನಾನಿಲ್ಲ, ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಅಂತಾರೆ JP. ಕಣ್ಮುಂದೆ ಗೆಳೆಯನ ಜೀವನ ಹಾಳಾಗೋದನ್ನು ನೋಡ್ಕೊಂಡು ಹೇಗೆ ಸುಮ್ಮನೆ ಇರಲಿ? ನಿನ್ನ ಸೊಸೆ ಭಾರ್ಗವಿ LLB ಕೋರ್ಟು ಕೇಸು ಎಲ್ಲ ಬಿಟ್ಟಿದ್ದೀನಿ ಅಂತ ನಿಮಗೆ ಸುಳ್ಳು ಹೇಳಿ ನಿಮ್ಮ ಕಣ್ಣಿಗೆ ಮಂಕ ಬೂದಿ ಎರಚಿದಾಳೆ ಶಿವ ಅಂತಾನೆ ಶಕ್ತಿ. ಈಗ ಏನಾಯಿತು ಅಂತಾರೆ JP. TV-ನಲ್ಲಿ ಒಂದು ನ್ಯೂಸ್ ಬಂದಿತ್ತಲ್ಲ, ಕಾಳಿ ಮಕ್ಕಳನ್ನ ಕಾಪಾಡಿದ್ಲು ಅದು ಇದು ಅಂತ. ಕಾಳಿ ಅಂದರೆ ಬೇರೆ ಯಾರೂ ಅಲ್ಲ, ನಿನ್ನ ಸೊಸೆ ಭಾರ್ಗವಿ ಶಿವ. ಗಾಯತ್ರಿ ತಲೆ ಕೆಡಿಸ್ಕೊಂಡಿರೋದು ಅವಳೇ ಶಿವ. ನನ್ನ ತಂಗಿ ಮನೆಗೆ ಬಂದ್ಲು ಅನ್ನೋ ಖುಷಿ ನನಗೇನೋ ಇದೆ, ಆದರೆ ನನ್ನ ಗೆಳೆಯ ನೋವಲ್ಲಿದ್ದಾನೆ ಅನ್ನೋದು ನನಗೆ ಹಿಂಸೆ ಆಗ್ತಿದೆ. ಅದಕ್ಕೆ ಈ ವಿಷಯ ಹೇಳಿದೆ. ಈಗಲಾದರೂ ಎಚ್ಚೆತ್ತುಕೋ JP ಅಂತಾರೆ ಶಕ್ತಿ. ಕಾಲ್ ಕಟ್ ಮಾಡ್ತಾರೆ. ಈಚೆ ಭಾರ್ಗವಿ, ದಯವಿಟ್ಟು ನನ್ನ ಮಾತು ಕೇಳಿ, ಮನೆಗೆ ಹೋಗೋಣ. ಪರಿಸ್ಥಿತಿ ಕೈಮೀರಿ ಹೋಗ್ತಿದೆ ಪಾರ್ಥ, ನನ್ನ ತಪ್ಪು ನನಗೆ ಅರ್ಥ ಆಗಿದೆ ಅಂತಾಳೆ.
ಏನು ತಪ್ಪು ಮಾಡಿದ್ದೀರಾ ನೀವು ಅಂತಾನೆ ಅರ್ಜುನ್. ಎಲ್ಲ ಮನೆಗೆ ಹೋಗಿ ಹೇಳ್ತೀನಿ ಬನ್ನಿ ಅಂತಾಳೆ ಭಾರ್ಗವಿ. ಮಾತಾಡೋಕ್ಕೆ ಅಂತಾನೆ ಇಲ್ಲಿಗೆ ಬಂದಿದ್ದು, ಇದನ್ನು ಬಿಟ್ಟು ಬೇರೆ ಟೈಮ್ ಬೇಕಾ ಅಂತಾನೆ ಅರ್ಜುನ್. ನಾನೇನೇ ಹೇಳಿದರೂ ನೀವು ನಂಬೋ ಪರಿಸ್ಥಿತಿನಲ್ಲಿ ಇಲ್ಲ, ಮೊದಲು ಮನೆಗೆ ಹೋಗೋಣ, ಅಲ್ಲಿ ಹೋಗಿ ಎಲ್ಲ ವಿಚಾರನೂ ಹೇಳ್ತೀನಿ ಅಂತಾಳೆ ಭಾರ್ಗವಿ. ಆ ಗಾಯತ್ರಿ ದೇವಿ ಮನೇಲಿ ಹೊಸ ಪ್ಲ್ಯಾನ್ ಮಾಡಿ ಕಾಯ್ತಿದ್ದಾಳ, ಅಥವಾ ಡ್ಯಾಡ್ನ ಅರೆಸ್ಟ್ ಮಾಡಿಸ್ಬೇಕಾ, ಅಥವಾ ಕಾಳಿ ಥರ ಗೆಟಪ್ ಹಾಕ್ಕೊಂಡು ಮಕ್ಕಳನ್ನ ಕಾಪಾಡಬೇಕಾ ಅಂತಾನೆ ಅರ್ಜುನ್. ಪಾರ್ಥ ನಾನು ಸುಳ್ಳು ಹೇಳ್ತಿಲ್ಲ ಅಂತಾಳೆ ಭಾರ್ಗವಿ. ಕೆಲವೊಂದು ಸಲ ಸತ್ಯನೂ ಮುಚ್ಚಿಡೋದು ಸುಳ್ಳೆ ಅಂತಾನೆ ಅರ್ಜುನ್. ಸತ್ಯ ಹೇಳೋ ಸಂದರ್ಭ ಬಂದಿರಲಿಲ್ಲ ಅಂತಾಳೆ ಭಾರ್ಗವಿ. ಈಗ ಆ ಸಮಯ ಮೀರೋಗಿದೆ ಅಂತ ಅನ್ಸಲ್ವಾ ಅಂತಾನೆ ಅರ್ಜುನ್. ಚಿಕ್ಕ ವಿಷಯಕ್ಕೆ ಜಗಳ ಬೇಕಾ ಅಂತಾಳೆ ಭಾರ್ಗವಿ. ಚಿಕ್ಕ ಚಿಕ್ಕ ಬಿರುಕೆ ಅಲ್ವಾ ದೊಡ್ಡ ಸೇತುವೆನ ಉಳಿಸೋದು ಅಂತಾನೆ ಅರ್ಜುನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.